ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 25ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇದರ PDF ಅನ್ನು ಎಸ್ ಪಿ ಕೆ ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ನೀವು ಪಡ್ಕೋಬೋದು. ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಪ್ರವಾಸೋದ್ಯಮವನ್ನು ಹೆಚ್ಚಿಸೋದಕ್ಕೆ ಯಾವ ರಾಜ್ಯ ಸರ್ಕಾರ ಪ್ರಮುಖ ಸ್ಥಳಗಳಲ್ಲಿ ಕ್ಯಾರವಾನ್ಗಳನ್ನು ಪರಿಚಯ ಮಾಡಲು ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ಉತ್ತರಾಖಂಡ ರಾಜ್ಯ ಸರ್ಕಾರ ಪ್ರವಾಸೋದ್ಯಮವನ್ನು ಹೆಚ್ಚು ಮಾಡೋದಕ್ಕೆ, ಪ್ರವಾಸಿಗರನ್ನು ಸೆಳೆಯೋದಕ್ಕೆ ಒಂದು ಹೊಸ ಯೋಜನೆಯನ್ನು ತಂದಿದೆ. ಪ್ರವಾಸೋದ್ಯಮವನ್ನು ಉತ್ತೇಜಿಸೋದಕ್ಕೆ ಉತ್ತರಾಖಂಡ ಸರ್ಕಾರ ಮೊಬೈಲ್ ಕ್ಯಾರವಾನ್ಗಳನ್ನು ಅಥವಾ ಮೋಟಾರು ಮನೆಗಳನ್ನು ಪರಿಚಯಿಸಿದ್ದು, ಈ ಒಂದು ವಿನೂತನ ಕಾರ್ಯಕ್ರಮ ಪ್ರವಾಸೋದ್ಯಮ ಭಾಗವಾಗಿ ಇನ್ನಷ್ಟು ಹೆಚ್ಚು ಲಾಭವನ್ನು ತಂದುಕೊಡ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ತರಲಾಗಿದೆ. ಯಾವ IPL ತಂಡ ತನ್ನ ಆರಂಭಿಕ ಪಂದ್ಯದ ಟಿಕೆಟ್ ಹಣವನ್ನು ಪುಲ್ವಾಮಾ ದಾಳಿಯ ಕುಟುಂಬಗಳಿಗೆ ನೀಡಲು ನಿರ್ಧರಿಸಿದೆ? ಸರಿಯಾದಂಥ ಉತ್ತರ CSK, ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ IPL 2019ರ ಪಂದ್ಯವನ್ನು ಆಡಿದ್ವು. ಈ ಪಂದ್ಯದಲ್ಲಿ ಟಿಕೆಟ್ ದುಡ್ಡು ಏನಾಗುತ್ತೆ, ಆ ಒಂದು ದುಡ್ಡನ್ನು CSK ನಿರ್ದೇಶಕರು ಪುಲ್ವಾಮಾ ಘಟನೆಯಲ್ಲಿ ಏನು ಮರಣ ಹೊಂದಿದ್ರು ನಮ್ಮ ಯೋಧರು, ಅವರ ಕುಟುಂಬಕ್ಕೆ CRPF ಕುಟುಂಬ ಸಿಬ್ಬಂದಿಗಳಿಗೆ ಸಂಪೂರ್ಣ ಈ ಟಿಕೆಟ್ ಹಣವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ವರ್ಲ್ಡ್ ಡೌನ್ ಸಿಂಡ್ರೋಮ್ 2019 ದಿನದ ಧ್ಯೇಯ ವಾಕ್ಯವೇನು ಅಂತ ಕೇಳಿದ್ದಾರೆ. ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಲೀವ್ ನೋ ಒನ್ ಬಿಹೈಂಡ್ ಅನ್ನೋದು ಥೀಮ್ ಆಗಿದೆ. ಡೌನ್ ಸಿಂಡ್ರೋಮ್, ಈ ಒಂದು ಸಿಂಡ್ರೋಮ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಪ್ರತಿ ವರ್ಷ ಮಾರ್ಚ್ 21ರಂದು ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದರಲ್ಲಿ ಸಿಂಡ್ರೋಮ್ ಇರ್ತಕ್ಕಂಥ ಜನರಿಗೆ ಅವರ ಜೀವನ ಪೂರೈಕೆಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಇರುತ್ತೆ. ಲೀವ್ ನೋ ಒನ್ ಬಿಹೈಂಡ್ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಮಾರ್ಚ್ 21, 2007ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಅಂತ ಏನು ಕರಿತೀವಿ, ಅವರು ಈ ದಿನಾಂಕವನ್ನು ಆಚರಣೆ ಮಾಡೋದಕ್ಕೆ ಕರೆಯನ್ನು ಕೊಟ್ಟರು. UN ಜನರಲ್ ಅಸೆಂಬ್ಲಿ ವಿಶ್ವ ಡೌನ್ ಸಿಂಡ್ರೋಮನ್ನು ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿತು. ಏಷ್ಯಾ ಒಲಿಂಪಿಕ್ ಕೌನ್ಸಿಲ್ ವಿವಿಧ ಸ್ಥಾಯಿ ಸಮಿತಿಗಳಲ್ಲಿ ಎಷ್ಟು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಸದಸ್ಯರನ್ನು ಹೆಸರಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1, 13 ಜನ. ಮಾಜಿ ಭಾರತ ಹಾಕಿ ತಂಡದ ನಾಯಕ ಸರ್ದಾರ್ ಸಿಂಗ್ ಸೇರಿದಂತೆ 13 ಜನರನ್ನು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಸದಸ್ಯರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಶ್ರೀಲಂಕಾದಲ್ಲಿ ಮಾರ್ಚ್ 26ರಿಂದ ಏಪ್ರಿಲ್ 8ರವರೆಗೆ ನಡೆಯುವ ಭಾರತ ಮತ್ತು ಶ್ರೀಲಂಕಾದ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು? ಇದ್ರ ಬಗ್ಗೆ ನಾನು ಮೊದಲೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಹಾಗಾಗಿ ಹೆಚ್ಚಿನ ಮಾಹಿತಿಯಲ್ಲಿ ನೀಡೋಕೆ ಹೋಗ್ತಿಲ್ಲ. ಮಿತ್ರಶಕ್ತಿ ಅನ್ನೋದು ಇದರ ಹೆಸರು. ಮಿತ್ರಶಕ್ತಿ 6 ಸದ್ಯಕ್ಕೆ ನಡೀತಿರ್ತಕ್ಕಂಥದ್ದು. ಭಾರತ ಮತ್ತು ಶ್ರೀಲಂಕಾ ಇದರಲ್ಲಿ ಭಾಗವಹಿಸ್ತವೆ. ಎರಡು ದೇಶಗಳ ಸೈನ್ಯದ ನಡುವಿನ ನಿಕಟ ಸಂಬಂಧವನ್ನು ಇದು ವೃದ್ಧಿಗೊಳಿಸುತ್ತೆ. ಇತ್ತೀಚಿನ ವಿಶ್ವ ಬ್ಯಾಡ್ಮಿಂಟನ್ ಶ್ರೇಯಾಂಕದಲ್ಲಿ ಅಗ್ರ 10 ಸ್ಥಾನದಲ್ಲಿರುವ ಭಾರತೀಯ ಶಟ್ಲರ್ ಆಟಗಾರನ ಹೆಸರೇನು? ಸರಿಯಾದ ಉತ್ತರ ಕಿದಂಬಿ ಶ್ರೀಕಾಂತ್. ಅಗ್ರ 10 ಆಟಗಾರರ ಪಟ್ಟಿಯಲ್ಲಿದ್ದಾರೆ. 7ನೇ ಸ್ಥಾನವನ್ನು ಅವರು ಪಡ್ಕೊಂಡಿದ್ದಾರೆ. ಇದವ್ರನ್ನ ಹೊರತುಪಡಿಸಿ ಸಮೀರ್ ವರ್ಮಾ 14, ಪ್ರಣಯ್ 24, ಸಂಭಾಕರ್ ಡೇ 43, ಪರುಪಳ್ಳಿ ಕಶ್ಯಪ್ 48, ಅಜಯ್ ಜಯರಾಮ್ 52, ಸೌರವ್ ವರ್ಮಾ 53ನೇ ಸ್ಥಾನದಲ್ಲಿ ಇದ್ದಾರೆ. ಯಾವ ಕೇಂದ್ರ ಸಚಿವಾಲಯ ಜವಾಬ್ದಾರಿಯುತ ವಹಿವಾಟನ್ನು ರಾಷ್ಟ್ರೀಯ ಮಾರ್ಗಸೂಚಿಯ ಬಿಡುಗಡೆ ಮಾಡಿತು ಮತ್ತು ಸಾಮಾಜಿಕ, ಪರಿಸರ ಹಾಗೂ ಆರ್ಥಿಕ ಜವಾಬ್ದಾರಿಗಳನ್ನು ಇತ್ತೀಚೆಗೆ ಮಾರ್ಗಸೂಚಿಗಳನ್ನು ಪರಿಶೀಲಿಸಿದೆ? ಅಂದರೆ ಇದೆಲ್ಲ ಯಾವ ಇಲಾಖೆಯ ಅಡಿಯಲ್ಲಿ ಬರುತ್ತೆ, ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ಸರಿಯಾದ ಉತ್ತರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ 3, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ಜವಾಬ್ದಾರಿಯುತ ವಹಿವಾಟು ನೀತಿಯ ಕುರಿತು ರಾಷ್ಟ್ರೀಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಸಾಮಾಜಿಕ, ಪರಿಸರ, ಆರ್ಥಿಕ ಜವಾಬ್ದಾರಿಗಳನ್ನು 2011ರ ರಾಷ್ಟ್ರೀಯ ಸ್ವಯಂ ಪ್ರೇರಿತ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ ಇದನ್ನು ಬಿಡುಗಡೆ ಮಾಡಲಾಗಿದೆ. 24ನೇ ಮಾರ್ಚ್ 2019ರಂದು ವಿಶ್ವ ಕ್ಷಯ ದಿನವನ್ನು ಆಚರಿಸಲಾಯಿತು. ಈ ವರ್ಷದ ಧ್ಯೇಯವಾಕ್ಯವೇನು? ಸರಿಯಾದ ಉತ್ತರ ಇಟ್ಸ್ ಟೈಮ್, ಇದು ಸಮಯ ಅನ್ನೋದು ಧ್ಯೇಯವಾಕ್ಯ. ವಿಶ್ವ ಅಥವಾ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಂತ ಕರಿತೀವಿ ನಾವು.
ವಿಶ್ವ ಕ್ಷಯ ದಿನ ಪ್ರತಿ ವರ್ಷ ಮಾರ್ಚ್ 24ರಂದು ಆಚರಣೆ ಮಾಡಲಾಗುತ್ತೆ. TBಯ ವಿನಾಶಕಾರಿಯ ಆರೋಗ್ಯದ ಕುರಿತು, ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು, TBಯ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ದಿನವಾಗಿ ಇದನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ರೀತಿ ಇಟ್ಸ್ ಟೈಮ್, ಇದು ಸಮಯ ಅನ್ನೋದು ಇದರ ಥೀಮ್ ಆಗಿದೆ. ಇಲ್ಲಿ ಪ್ರಮುಖವಾದ ಇನ್ನೊಂದು ವಿಚಾರ ಏನಪ್ಪ ಅಂದರೆ 1882ರಲ್ಲಿ TB ಕಾಯಿಲೆಗೆ ಕಾರಣವಾಗುವಂಥ ಬ್ಯಾಕ್ಟೀರಿಯಾವನ್ನು ಡಾಕ್ಟರ್ ರಾಬರ್ಟ್ ಕೋಚ್ ಅವರು ಕಂಡುಹಿಡಿದರು. ನಂತರ ಇದಕ್ಕೆ ರೋಗ ನಿರೋಧಕವನ್ನು ಕಂಡುಹಿಡಿಯೋದು ಮತ್ತು ಗುಣಪಡಿಸೋದಕ್ಕೆ ಇದು ದಾರಿ ಮಾಡಿಕೊಡ್ತು. ಚಾಕೋ ಪುರ್ಕಲ್ ಥಾಮಸ್ ಅವರು ಈ ಕೆಳಗಿನ ಯಾವ ಕಂಪನಿಯ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಟಾಟಾ ಕಾಫಿ. ಸೊ ಇವರು ಚಾಕೋ ಪುರ್ಕಲ್ ಥಾಮಸ್ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಟಾಟಾ ಕಾಫಿ ಕಂಪನಿಗೆ ಬಂದಿದ್ದಾರೆ. ಏಪ್ರಿಲ್ 2019ರಿಂದ ಈ ಒಂದು ಕಂಪನಿಯ CEO ಆಗಿ ಇವರು ಮುಂದುವರಿಯಲಿದ್ದಾರೆ. 1971ರ ಭಾರತ ಪಾಕಿಸ್ತಾನ ಯುದ್ಧದ ನಾಯಕ ಹಾಗೂ ಮಹಾವೀರ ಚಕ್ರ ಪಡೆದಂಥ ವಿಜೇತರು ಇತ್ತೀಚೆಗೆ ನಿಧನರಾದರು. ಅವರ ಹೆಸರೇನು? ಸರಿಯಾದ ಉತ್ತರ ಮೋಹನ್ ನಾರಾಯಣ್ ರಾವ್ ಸಾಮಂತ್. ಮೋಹನ್ ನಾರಾಯಣ್ ರಾವ್ ಸಾಮಂತ್ ಅವರು 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಯುದ್ಧದ ನಾಯಕರಾಗಿದ್ದರು. ಭಾರತೀಯ ನೌಕಾದಳದ ಕ್ಯಾಪ್ಟನ್ ಮೋಹನ್ ನಾರಾಯಣ್ ರಾವ್ ಸಾವಂತ್ ಹೃದಯ ಸ್ತಂಭನದಿಂದ ನಿಧನ ಹೊಂದಿದ್ದಾರೆ. ಮಹಾರಾಷ್ಟ್ರ ಪುಣೆಯವರ ಆಗಿದ್ದರು ಇವರ ಶೌರ್ಯವನ್ನು ಮೆಚ್ಚಿ ಮಹಾವೀರ ಚಕ್ರ ಪುರಸ್ಕಾರವನ್ನು ಇವರಿಗೆ ನೀಡಲಾಗಿತ್ತು. 1971ರಲ್ಲಿ ಯುದ್ಧದಲ್ಲಿ 400 ಬೆಂಗಾಳಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಇವರು ಕಡಲ ಕಮಾಂಡೋ ಆಗಿ ತರಬೇತಿಯನ್ನು ನೀಡಿದರು. 2012ರಲ್ಲಿ ಬಾಂಗ್ಲಾದೇಶ ಸರ್ಕಾರ ಇವರಿಗೆ ಲಿಬರೇಷನ್ ವಾರ್ ಫ್ರಂಟ್ ಅನ್ನೋ ಒಂದು ಗೌರವವನ್ನು ನೀಡಿ ಪುರಸ್ಕರಿಸಿತ್ತು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ 2 ಭಾರತ. ಭಾರತ ಸತತ 5ನೇ ಬಾರಿಗೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದೆ. ನೇಪಾಳ ಫೈನಲ್ನಲ್ಲಿ ಬಂದಿತ್ತು. 3-1 ಅಂತರದಿಂದ ನೇಪಾಳವನ್ನು ಸೋಲಿಸಿದೆ. ಯಾವ ದಿನಾಂಕದಂದು ಹುತಾತ್ಮರ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1 23ನೇ ಮಾರ್ಚ್. ಶಹೀದ್ ದಿವಸ್ ಅಥವಾ ಮ್ಯಾರಿಟೈರ್ಸ್ ಡೇ ಅಂತ ನಾವು ಕರಿತೀವಿ. ಮಾರ್ಚ್ 23ರಂದು ರಾಷ್ಟ್ರ ಇದನ್ನು ಆಚರಣೆ ಮಾಡುತ್ತೆ. ಮಾರ್ಚ್ 23ರಂದು ಭಗತ್ ಸಿಂಗ್ ಅವರು, ರಾಜ್ಗುರು ಹಾಗೂ ಸುಖದೇವ್ ಅವರು ಈ ದೇಶಕ್ಕಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದಂಥ ಕ್ರಾಂತಿಕಾರಿಗಳು. ಈ ದಿನವನ್ನು ಹಾಗಾಗಿ ಹುತಾತ್ಮರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. 1929 ಏಪ್ರಿಲ್ 8ರಂದು ಇಕ್ವಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆ ಮೂಲಕ ಒಂದು ಬಾಂಬ್ ದಾಳಿಯನ್ನು ನಡೆಸಿದರು. ನಂತರ ಸೆರೆ ಸಿಕ್ಕಿದ್ರು ಇವರು. ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದ್ರೆ ಬಾಂಬ್ ದಾಳಿಯನ್ನು ನಡೆಸಿ ಸೆರೆ ಸಿಕ್ಕಿದ್ರು. ನಂತರ ಇವರನ್ನು 1931 ಮಾರ್ಚ್ 23ರಂದು ಲಾಹೋರ್ ಸೆಂಟ್ರಲ್ ಜೈಲ್, ಅಂದರೆ ಈಗಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಲಾಹೋರಲ್ಲಿ ಗಲ್ಲಿಗೇರಿಸಲಾಗಿತ್ತು. ಮುಖ್ಯ ಮಾಹಿತಿ ಆಯುಕ್ತರನ್ನಾಗಿ NC ಶ್ರೀನಿವಾಸ್ ನೇಮಕಗೊಂಡಿದ್ದಾರೆ. ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ NC ಶ್ರೀನಿವಾಸ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ. SN ಸೋಮಶೇಖರ್ ಮತ್ತು KP ಮಂಜುನಾಥ್ ಅವರನ್ನು ಆಯುಕ್ತರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಶ್ರೀನಿವಾಸ್ ಅವರು ಈ ಮೊದಲು ಕಾನೂನು ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಹಾಸನ್ ಮಂಡ್ಯ ಜಿಲ್ಲಾ ನ್ಯಾಯಾಲಯದ ಹಲವಾರು ಕಡೆ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿದ್ದಾರೆ. ಇವರೊಬ್ಬರು ನಿವೃತ್ತ IFS ಅಧಿಕಾರಿಯಾಗಿದ್ದಾರೆ. ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರು ಅಧಿಕೃತವಾಗಿ ಲೋಕಪಾಲರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನನ್ನ ಕಳೆದ 2 ವಿಡಿಯೋಗಳ ಹಿಂದಿನ ವಿಡಿಯೋದಲ್ಲಿ ಪ್ರಾಬಬಲಿ 22ನೇ ತಾರೀಕಿನ ವಿಡಿಯೋ ಅಥವಾ 23ನೇ ತಾರೀಕಿನ ವಿಡಿಯೋ ಚೆಕ್ ಮಾಡಿ ನೀವು. ಅದರಲ್ಲಿ ಲೋಕಪಾಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದೆ. ದೇಶದ ಪ್ರಥಮ ಲೋಕಪಾಲರನ್ನಾಗಿ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಶನಿವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ನ್ಯಾಯಮೂರ್ತಿಗಳಾದ ದಿಲೀಪ್ ಭೋಸ್ಲೆ, ಪ್ರದೀಪ್ ಕುಮಾರ್ ಮೊಹಂತಿ, ಅಭಿಲಾಷ್ ಕುಮಾರಿ, ಅಜಯ್ ಕುಮಾರ್ ತ್ರಿಪಾಠಿ ಅವರು ನ್ಯಾಯಾಂಗ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ ಒಬ್ಬರು ಲೋಕಪಾಲ್ ನ್ಯಾಯಾಧೀಶರು ಹಾಗೂ 8 ಜನರ ಸದಸ್ಯರಿರ್ತಾರೆ. 8 ಜನ ಸದಸ್ಯರ ಒಂದು ಪಟ್ಟಿಯಲ್ಲಿ 4 ಜನ ನ್ಯಾಯಾಂಗ ಕ್ಷೇತ್ರದಿಂದ ಇದ್ದರೆ 4 ಜನ ನ್ಯಾಯಾಂಗೇತರ ಕ್ಷೇತ್ರದಿಂದ ಇರ್ತಾರೆ. ಅದರಲ್ಲಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಈ 4 ಜನ ಇದ್ದರೆ, ನ್ಯಾಯಾಂಗೇತರ ಒಂದು ಕ್ಷೇತ್ರದಿಂದ ಸಶಸ್ತ್ರ ಸೀಮಾ ಬಲದ ಮಾಜಿ ಮುಖ್ಯಸ್ಥೆ ಅರ್ಚನಾ ರಾಮಸುಂದರಂ, ಮಹಾರಾಷ್ಟ್ರದ ಮಾಜಿ ಮುಖ್ಯ ಕಾರ್ಯದರ್ಶಿ ದಿನೇಶ್ ಕುಮಾರ್ ಜೈನ್, ಮಹೇಂದ್ರ ಸಿಂಗ್ ಮತ್ತು ಡಾಕ್ಟರ್ ಇಂದ್ರ ಪ್ರಸಾದ್ ಗೌತಮ್ ಅವರು
ನ್ಯಾಯಾಂಗೇತರ ಕ್ಷೇತ್ರದ ಸದಸ್ಯರಾಗಿದ್ದಾರೆ. ಒಟ್ಟು 9 ಜನ ಇರ್ತಾರೆ. ಅದರಲ್ಲಿ ಒಬ್ಬರು ಮುಖ್ಯಸ್ಥರು, 8 ಜನ ಸಮಿತಿಯ ಸದಸ್ಯರು. ಸುಪ್ರೀಂ ಮುಖ್ಯ ನ್ಯಾಯಮೂರ್ತಿ ಅಥವಾ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದವರು ಮಾತ್ರ ಲೋಕಪಾಲ್ ಹುದ್ದೆಗೆ ಅರ್ಹರಾಗಿರ್ತಾರೆ. ಲೋಕಪಾಲ್ ಸಮಿತಿಯಲ್ಲಿ ಅಧ್ಯಕ್ಷರು ಮತ್ತು ಗರಿಷ್ಠ 8 ಜನ ಸದಸ್ಯರಿರಬೇಕು. ಇವರಲ್ಲಿ 4 ನಿವೃತ್ತ ನ್ಯಾಯಮೂರ್ತಿಗಳಾಗಿರಬೇಕು. ಇದು ಇರತಕ್ಕಂಥ ರೂಲ್ಸು. ಸಮಿತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಮಹಿಳೆಯ ಸದಸ್ಯರು 50%ಕ್ಕಿಂತ ಕಡಿಮೆ ಇರಬಾರದು ಅಂತ ಇನ್ನೊಂದು ರೂಲ್ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಆಯ್ಕೆಯನ್ನು ಮಾಡಿರ್ತಾರೆ. ಸೊ ಇದು ಲೋಕಪಾಲ್ ಅಂದ್ರೇನು, ಲೋಕಪಾಲ್ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ, ಲೋಕಪಾಲರ ಆಯ್ಕೆ ಹೇಗೆ, ಅವರ ಕಾರ್ಯವೈಖರಿಗಳೇನು ಎಲ್ಲವನ್ನ ನಾನು ಪ್ರಾಬಲಿ 22 ಅಥವಾ 23ರ ವಿಡಿಯೋದಲ್ಲಿ, ಮಾರ್ಚ್ ತಿಂಗಳ 22 ಅಥವಾ 23ರ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಹೋಗಿ ಒಂದ್ಸಲ ಅದನ್ನು ಚೆಕ್ ಮಾಡಿ. ಸೊ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ PDF ಅನ್ನು ಪಡ್ಕೊಳ್ಳೋಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿ ನನ್ನ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು.